ಜಪಾನಿನ ಬುಲೆಟ್ ರೈಲುಗಳ ಜಗತ್ತಿಗೆ ಸ್ವಾಗತ. ಇದು ವೇಗ ಮತ್ತು ತಂತ್ರಜ್ಞಾನದ ಸಂಕೇತವಾಗಿದೆ. ಈ ಅದ್ಭುತ ಪ್ರಯಾಣವನ್ನ ಅನ್ವೇಷಿಸೋಣ. ನಾವು ಒಸಾಕ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ವೆಂಡಿಂಗ್ ಮಿಷಿನ್ ಇಟ್ಟಿದ್ದಾರೆ. ಓಕೆನಾ, ಟ್ರೈನ್ಸ್ ಬರ್ತಾ ಇದೆ. ನಮ್ಮ ಟ್ರೈನ್ ಇನ್ನೂ ಸ್ವಲ್ಪ ಡಿಲೇ ಇದೆ. ಡಿಲೇ ಅಂದ್ರೆ ಡಿಲೇ ಅಲ್ಲ, ನಾವು ಬೇಗ ಬಂದಿದ್ದೀವಿ. ಟ್ರೈನ್ ಇರೋದು 11 ಗಂಟೆಗೆ, ನಾವು ಬಂದಿರೋದು 10 ಗಂಟೆಗೆ. ಇಲ್ಲೊಂದು ಟ್ರೈನ್ ಇದೆ ನಮ್ದು 23 ಪ್ಲಾಟ್ಫಾರ್ಮು. ಸೊ ಅಲ್ಲಿ ತನಕ ಏನ್ ಮಾಡೋದು, ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿ ನೋಡ್ತಾ ಇದ್ದೀವಿ. ಈಗ ಕಾಫಿ ಕುಡಿಸ್ತಾಳೆ ನೋಡಿ. ಪೃಥ್ವಿ, ಏನ್ ನೋಡ್ತಾ ಇದ್ದೀಯಮ್ಮ? ಕಾಫಿನ ಫ್ಲೇವರ್ಗಳು ನೋಡ್ರಿ, ಡಿಫ್ರೆಂಟ್ ಫ್ಲೇವರ್ಗಳು ಇದಾವೆ ಇಲ್ಲಿ. ಏನಿದು ಫ್ಲೇವರ್? ಬ್ಲ್ಯಾಕ್ ಕಾಫಿ, ಲೆಸ್ ಶುಗರು, ವಿತ್ ಶುಗರು, ವಿತ್ ಕ್ರೀಮು, ಲೆಸ್ ಶುಗರ್ ವಿತ್ ಕ್ರೀಮು. ಶುಗರ್ ಇರೋರೆಲ್ಲ ಕುಡಿಬಹುದು. ಇದು ವಿತೌಟ್ ಶುಗರ್ ಇದೆ ನೋಡು, ವಿತ್ ಶುಗರು, ಲೆಸ್ ಶುಗರು, ಶುಗರ್ಲೆಸ್ ಅಂತಾರಲ್ಲ. ಆಮೇಲೆ ವಿತೌಟ್ ಟಾಪಿಂಗ್ ಅಂತೆ, ಚಾಕ್ಲೇಟ್ ಟಾಪಿಂಗ್ ಅಂತೆ. ಡಿಕ್ಯಾಫಿನೇಟೆಡ್ ಹಾಟ್ ಕಾಫಿ ಇದೆಯಂತೆ, ಕೆಫೆನ್ ಇರಲ್ಲ ಅದರಲ್ಲಿ. ಓ ಹೌದಾ? ಇದು ಸಖತ್ತಾಗಿ ಡಿಫ್ರೆಂಟ್ ಫ್ಲೇವರ್ಸ್ ಇದಾವೆ ಮಾತ್ರ. ಎಲ್ಲ ತರ ಕಾಫಿಗಳು ಇದಾವಪ್ಪ. ಹಾಟ್ ಕೆಫೆ ಅದು ಬಿಟ್ರೆ ಸಿನಿಮನ್ ಟಾಪಿಂಗ್ ಅಂತೆ. ಸಿನಿಮನ್ ಟಾಪಿಂಗ್ ಅಂತೆ, ಯಾವ್ದಾವ್ದೋ ಫ್ಲೇವರ್ಸ್ ಹೌದು. ಅದು ಬಂದ್ರೆ ಇಲ್ಲಿ ಕೋಲ್ಡ್ ಕಾಫಿಗಳಿದೆ, ವಿತ್ ಕ್ರೀಮು, ವಿತ್ ಶುಗರು. ಹಾಟ್ ಗಿಂತ ಜಾಸ್ತಿ ಕೋಲ್ಡ್ ಕುಡಿಯೋದು, ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಇಲ್ಲಿ ನೋಡು ಎಷ್ಟಿದೆ. ಐಸ್ಡ್ ಕೋಕಾ, ಲೆಟ್ಟೆ ಮಾಚಾ, ಚಾಕ್ಲೇಟ್ ಮಾಚಾ, ಗಂಬೋ ಗಬ್ಬು, ಇದು ಯಾವ್ದು? 200 rupees. 200 rupees ಇಲ್ಲ. ಅಯ್ಯೋ, ಲೆಟ್ಟೆ ಮೋಚಾ ಎಲ್ಲ ಲಾಚ ಇದೆ. ಮ್ಯಾಕ್ಸಿಮಮ್ ಇರೋದು 500 ಅಂದ್ರೆ 350 rupees ಲಾಸ್ಟ್. 250 300 ಒಳಗಡೆನೆ ಕಾಫಿ. ಚೆನ್ನಾಗಿದೆ ಅದರ ಸಿಸ್ಟಮ್. ಇಲ್ಲಿ ಆಕ್ಚುಲಿ ಕಮ್ಮಿ ಅಲ್ಲ, ಸ್ವಲ್ಪ ಹೊರಗಡೆ ಟೂರಿಸ್ಟ್ ಪ್ಲೇಸಸ್ ಹತ್ರ ನೋಡಿದ್ರೆ ಇಲ್ಲಿ ಕಮ್ಮಿ ಇದೆ. ಒಂದೊಂದು ವೆಂಡಿಂಗ್ ಮಿಷಿನ್ ಅಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಟೂರಿಸ್ಟ್ ಪ್ಲೇಸ್ ಅಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ನಾರ್ಮಲ್ ಪಬ್ಲಿಕ್ ಜನ ಬರ್ತಾರಲ್ಲ, ಹಂಗಾಗಿ ಕಮ್ಮಿ ಇದೆ. ಲೋಕಲ್ ಜನಕ್ಕೆ ಕಮ್ಮಿ ಸಿಗತ್ತೆ. ನಾವು ಟೂರಿಸ್ಟ್ ಪ್ಲೇಸ್ ಹತ್ರ ಹೋಗಿ ವೆಂಡಿಂಗ್ ಮಿಷಿನ್ ಅಲ್ಲಿ ತಗೊಂಡ್ರೆ ಭಯಾನಕ ಕಾಸ್ಟ್ಲಿ. ಇವಾಗ ಒಂದು ಕಾಫಿ ಕೊಡಿಸ್ತೀಯಾ ನನಗೆ? ತಗೊಳ್ಳೋಣ ಕಾಫಿ. ಬುಲೆಟ್ ಟ್ರೈನ್, ಶಾನ್ಸೆನ್ ಬುಲೆಟ್ ಟ್ರೈನ್ ಅಂತ. ಇದು ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 5 days ಮುಂಚೆನೇ ಬುಕ್ ಮಾಡಿದ್ದೀನಿ ಒಸಾಕಾಯಿಂದ ಟೋಕಿಯೋಗೆ. ಕಾಸ್ಟ್ ಬಂದ್ಬಿಟ್ಟು ಪರ್ ಹೆಡ್ಡು ಆಲ್ಮೋಸ್ಟ್ ನಿಮಗೆ ಎಷ್ಟು ಬರುತ್ತೆ ಅಂದರೆ 7,000-8,000 rupees ಬರುತ್ತೆ ಪರ್ ಹೆಡ್. ಬಂತು ನೋಡಿ ಇದೊಂದು ಟ್ರೈನು. ಇದು ಆ್ಯಕ್ಚುಲಿ ನಮ್ಮದಲ್ಲ ಟ್ರೈನು, ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಬುಲೆಟ್ ಟ್ರೈನು. ಮೂತಿನೇ ಇಷ್ಟು ಉದ್ದ ಇದೆ ಅಲ್ರಿ ಇರೋದು ನೋಡಿ. 16 ಅಂತ, ಇದು ಟ್ರೈನ್ ನಂಬರ್ 16 ಇದು. ಇದಕ್ಕೆ ಆಲ್ರೆಡಿ ತುಂಬ ಜನ ನಿಂತ್ಕೊಂಡಿದ್ದಾರೆ ಹೋಗೋದಕ್ಕೆ. ಇದು ಯಾವುದೋ ಇನ್ನೊಂದು ಈ ಕಡೆ ಒಂದು ಬಂತು. 2 ಪ್ಲ್ಯಾಟ್ಫಾರ್ಮಲ್ಲೇ ಬರುತ್ತೆ. ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೂ ಟೈಮ್ ಆಗಿಲ್ಲ, ಯಾಕಂದರೆ ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ ಹೇಳಿದ್ನಲ್ಲ. ಹಾಗಾಗಿ ನೋಡೋದಕ್ಕೆ ಎಷ್ಟು ನೀಟಾಗಿದೆ ನೋಡಿ. ಪ್ಲ್ಯಾಟ್ಫಾರ್ಮರ್ ಆಗ್ಬೋದು, ಟ್ರೈನ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ. ನಾವೇನು ಟಾಯ್ಸಲ್ಲಿ ಇಲ್ಲಾಂದರೆ ಮೂವೀಸಲ್ಲಿ ಇಲ್ಲಾಂದರೆ ಅದಕ್ಕೆ ಇದರಲ್ಲಿ ಕಾರ್ಟೂನ್ಸಲ್ಲಿ ನೋಡ್ತೀವಲ್ವ, ಸೇಮ್ ಅದೇ ಥರ ಇದೆ ಜಪಾನು. ನಿಜವಾಗ್ಲು ನಾನು ಏನೋ ಅಂದ್ಕೊಂಡಿದ್ದೆ, ಯಾಕಂದರೆ ಕಾರ್ಟೂನಲ್ಲಿ ಒಂಥರ ತೋರಿಸ್ತಾರೆ, ಬಟ್ ರಿಯಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆ ಥರ ಅಲ್ವೇ ಅಲ್ಲ ಜಪಾನು. ನೀವು ಕಾರ್ಟೂನಲ್ಲಿ ಯಾವ ಥರ ನೋಡ್ತೀರೋ ಅದೇ ಥರ ಜಪಾನ್ ಇದೆ, ಸೇಮ್ ಹಾಗೆ ಇದೆ. ಏನು ಡಿಫ್ರೆನ್ಸ್ ಅನ್ಸಲ್ಲ ನಿಮಗೆ. ಟೈಮ್ ಅಂದ್ರೆ ಟೈಮ್ ಇವ್ರದ್ದು 9:48 ಕರೆಕ್ಟ್. 9:48ಗೆ ಓಡ್ತಾ ಇದ್ದಾನೆ. 9:45ಗೆ ಬಂದ. ಜಪಾನ್ ಬುಲೆಟ್ ಟ್ರೈನ್ ನೋಡ್ರಿ. ಇದು 300 ಕಿಲೋಮೀಟರ್ ಫಾಸ್ಟಲ್ಲಿ ಹೋಗುತ್ತೆ. 300 ಕಿಲೋಮೀಟರ್ ಸ್ಪೀಡಲ್ಲಿ, 300 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಬಾಯ್. ನಾವೀಗ ಈ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಬುಲೆಟ್ ಟ್ರೈನು ಜಪಾನ್ದು. ನೋಡ್ತಾ ಇದ್ದೀರಲ್ಲ, ಸಕ್ಕತ್ತಾಗಿದೆ ನೋಡೋದಕ್ಕೂ.
ಇದೇ ನಮ್ಮ ಟ್ರೈನು, ಬುಲೆಟ್ ಟ್ರೈನು. ನಮ್ಮದು ಕೋಚ್ ನಂಬರ್ 14. ಕರೆಕ್ಟಾಗಿ ತಗೊಂಬಂದಿಲ್ಲ ಸರ್ ನೋಡಿ. 14 ಇಲ್ಲಿ 14 ಇದೆಯಾ, ಇಲ್ಲಿ ತಗೊಂಬಂದಿಲ್ಲ ಸರ್ ನೋಡಿ ಕರೆಕ್ಟಾಗಿ. ಅಲ್ಲೇ ಗೇಟ್ಗಳು ಓಪನ್ ಆಗುತ್ತೆ. ಓಪನ್ ಆಯ್ತು, ಒಳಗೆ ಹೋಗೋಣ. ಸೀಟ್ ನಂಬರ್ ಹುಡ್ಕೊಂಡು ಪೃಥ್ವಿ ಆಲ್ರೆಡಿ ಏನು 6C60 ಮರ್ತೋಗ್ಬಿಟ್ಟ. ಲಗೇಜ್ ಎಲ್ಲಿ ಇಡೋದಪ್ಪ? ಓಕೆ, ಇದೇ ನೋಡ್ರಿ ಬುಲೆಟ್ ಟ್ರೈನು, ಜಪಾನ್ದು. ಹೇಗಿದೆ? ಸಖತ್ ನೀಟಾಗಿದೆ. ಹಾಂ, ಮೇಲೆ ಲಗೇಜ್ ಇಡೋದೊಂದು ಜಾಗ ಇದೆ. ಇದೇ ನಮ್ಮ ಸೀಟು 6C and D. ಮತ್ತು ನಿಂದು ವಿಂಡೋ ಸೈಡಾ? ನೋಡ್ರಿ ಹೇಗಿದೆ ಜಪಾನ್ ಬುಲೆಟ್ ಟ್ರೈನ್. ಈ ಕಾಲು ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸ್ ಇದೆ ಅಲ್ಲ? ಹಾಂ, ಸಖತ್ ಸ್ಪೇಸ್ ಇದೆ, ಆರಾಮಾಗಿ ಕುತ್ಕೋಬೋದು. ಅದನ್ನೂ ಇಡ್ಬೇಕು. ಆಮೇಲೆ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಹಾಂ, ಹೊರಗಡೆ ಒಂದೇ ಲಗೇಜು. ಚೆನ್ನಾಗಿದೆ ಸೀಟು, ಕುತ್ಕೊಳ್ಳಿ, ಕಂಫರ್ಟಬಲ್ ಇದೆ. ಇದು ತಿನ್ನಕ್ಕೆ ಪ್ಲೇಟು ಇನ್ನೇನು ಕೊಟ್ಟಿದ್ದಾರಪ್ಪ, ಟ್ರ್ಯಾಶ್ ಹಾಕೋಕ್ಕೆ. ಈ ವಾಟ್ರ್ ಬಾಟಲ್ ಹೋಲ್ಡರ್ ಕೊಟ್ಟಿಲ್ಲ, ಕಪ್ಪೋರ್ಡ್ ಹೋಲ್ಡರು. AC ಇದೆ ಫುಲ್ಲು. ಹೋಗ್ಬೇಕಾದ್ರೆ ಹಿಂಗೆ ಕಾಣಿಸ್ತೇ, ತೋರಿಸ್ತೀನಿ. ಈಗ ನಮ್ಮ ಟ್ರೈನ್ ಓಡ್ತು ನೋಡಿ, ಸ್ಪೀಡು ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಡ್ತು ಅಬ್ಬ, ತಲೆ ತಿರುಗ್ದಂಗೆ ಆಗ್ತಾಯಿದೆ ನನಗೆ ಗಾಡಿ ಮುಂದೆ ಹೋಗ್ತಾ ಇದ್ದಂಗೆ. ಯಾಕಂದರೆ ಇಷ್ಟೊಂದು ಸ್ಪೀಡು ಸಡನ್ನಾಗಿ ಪಿಕಪ್ ಆಗತ್ತಲ್ವ, ಅದು ತಡ್ಕೊಳಕ್ಕಾಗಲ್ಲ. ತಲೆ ಗಿಮ್ ಅಂತ ಇದೆ. 170, 180 ಹೋಯ್ತು. ಫುಲ್ ಫಾಸ್ಟಾಗಿ ಮೂವ್ ಆಗ್ತಾಯಿದೆ. ನಾನು ರೆಕಾರ್ಡಿಂಗ್ ಬೇರೆ ಹಿಡ್ಕೊಂಡು ಕೂತಿದ್ದೀನಿ. ಸ್ಪೀಡ್ ಟೆಸ್ಟು 220, 230 ಕ್ರಾಸ್ ಆಯಿತು. ಇನ್ನು ಮ್ಯಾಕ್ಸಿಮಮ್ ಎಷ್ಟೋಗುತ್ತೆ ನೋಡೋಣ. ಇಲ್ಲಿ ತನಕ ಹೋಗುತ್ತೆ, ಅಲ್ಲಿ ತನಕ ತೋರಿಸ್ತೀನಿ. 250 ಕ್ರಾಸ್ ಆಯಿತು. ಈಗ 260, 270. ಓಕೆ, 270 ಟಚ್ ಆಗಿದೆ. ಈಗ ಮೋಸ್ಟ್ ಪ್ರಾಬಬ್ಲಿ 280 ಟಚ್ ಆಯಿತು. ಇಷ್ಟೇ ಅನ್ಕೋತೀನಿ ಲಾಸ್ಟ್. ಆ್ಯಕ್ಚುಲಿ ಒಸಾಕಾಯಿಂದ ಟೋಕಿಯೋಗೆ ಹೋಗ್ಬೇಕಾದ್ರೆ ಮೌಂಟ್ ಫೂಜಿ ಕಾಣುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರ್ಚ್ ಮಾಡ್ತಾಯಿದ್ದೀವಿ ಮೌಂಟ್ ಫೂಜಿ ಎಲ್ಲಿ ಕಾಣುತ್ತೆ ಅಂತ. ಸೊ ಬಟ್ ನೋಡ್ತಾ ಇದ್ದಾರಲ್ಲ, ಬುಲೆಟ್ ಟ್ರೈನಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಒಂದು ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಿಜವಾಗ್ಲೂ ಕೂತ್ಕೊಳ್ಳೋದಕ್ಕಾಗಲ್ಲ. ಇದು ಯಕೋಮಹ ಇರಬೇಕು ನೋಡಿ. ಎಷ್ಟು ಹೈ ರೈಸ್ ಬಿಲ್ಡಿಂಗ್ ಇದೆ. ಮೋಸ್ಟ್ ಆಫ್ ದಿ ಕಂಪ್ನೀಸ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಮತ್ತು ತುಂಬ ಕಾರ್ ಕಂಪ್ನಿಗಳೇ ಇದೆ. ಅಂತೂ ಇಂತೂ ಟೋಕಿಯೋಗೆ ಹೊರಗಡೆ ಬಂದಿದ್ದೀವಿ. ಇದೇ ಮೆಟ್ರೋ ಸ್ಟೇಷನ್ನು ಮತ್ತು ರೈಲ್ವೆ ಸ್ಟೇಷನ್ ಕೂಡ. ಟೋಕಿಯೋದು ಮೈನ್ ಸ್ಟೇಷನ್ ಇದೆ. ನೋಡ್ತಾ ಇದ್ದಾರಲ್ಲ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗೆ ಬಂದ ತಕ್ಷಣ ಫುಲ್ಲು ಹೈ ರೈಸ್ ಬಿಲ್ಡಿಂಗ್ಸು, ಸಾಕತ್ತಾಗಿದೆ. ನಮ್ಮ ಜಪಾನ್ ಬುಲೆಟ್ ರೈಲು ಪ್ರಯಾಣ ಇಲ್ಲಿಗೆ ಮುಗಿಯುತ್ತಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.